ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನಾಗಿದೆ? ಇಂಜಿನ್ ಪ್ರಾಬ್ಲಮ್ ಆಗಿದೆ ಮೇಡಮ್. ಸರಿ ಮಾಡಿಸೋದು ಎಷ್ಟೊತ್ತಾಗುತ್ತೆ? ಮೆಕ್ಯಾನಿಕ್ ಕರೆಸ್ಬೇಕು ಮೇಡಮ್. ಮನೆಯಿಂದ ಗಾಡಿ ಆಚೆ ತೆಗಿಯೋವಾಗಲೇ ಎಲ್ಲ ಚೆಕ್ ಮಾಡ್ಕೋಬೇಕು ತಾನೇ? ಸಾರಿ ಮ್ಯಾಮ್. ಸರಿ, ಅದು ಏನಿದೆಯೋ ಬೇಗ ಮುಗಿಸಿ. ನೀನೇನು ಟೆನ್ಷನ್ ಮಾಡ್ಕೋಬೇಡಮ್ಮ. ನಾನು ಈಗಲೇ ಹನುಮಂತಕ್ಕೆ ಫೋನ್ ಮಾಡಿ ಬೇರೆ ಕಾರ್ ತರಕ್ಕೆ ಹೇಳ್ತೀನಿ. ಹನುಮಂತು ಫೋನ್ ನಾಟ್ ರೀಚಬಲ್ ಅಂತ ಬರ್ತಾ ಇರು, ರಘುಗೆ ಫೋನ್ ಮಾಡ್ತೀನಿ. ಹಲೋ, ಹೇಳೋಕಿಲ್ಲ? ದೇವಸ್ಥಾನಕ್ಕೆ ತಲುಪಿದ್ರಾ? ಇಲ್ಲ ರಘು, ದಾರಿ ಮಧ್ಯದಲ್ಲಿ ಕಾರ್ ಕೆಟ್ಟೋಗಿದೆ. ಇನ್ನೊಂದು ಕಾರ್ ಕಳಿಸ್ಬೋದಾ? ಹಾಂ, ಕಳಿಸ್ತೀನಿ. ಲೊಕೇಶನ್ ಶೇರ್ ಮಾಡು, ನಾನು ಬರ್ತೀನಿ. ಸರಿ ರಘು. ಲೊಕೇಶನ್ ಶೇರ್ ಮಾಡಿದ್ರೆ ರಘುನೂ ಬರ್ತಾರೆ. ಅವ್ರು ಬಂದರೆ ಅವ್ರು ಕಣ್ ತಪ್ಪಿಸಿ ನಾನು ಪಾರ್ವತಿ ವಿಷಯದಲ್ಲಿ ಅಂದ್ಕೊಂಡಿರೋದು ಯಾವುದು ನಡೆಯಲ್ಲ. ಆದರೆ ಮನೆಯಿಂದ ಕಾರ್ ತರಿಸ್ಬೇಕು ಅಂದರೆ ರಘುಗೆ ಲೊಕೇಶನ್ ಶೇರ್ ಮಾಡಲೇಬೇಕು. ಏನು ಮಾಡಲಿ ಈಗ? ಬೇರೆ ಆಪ್ಷನ್ ಏನಿದೆ ನನಗೆ? ಲೊಕೇಶನ್ ಕಾಡಿಸ್ಲೇಬೇಕು ಅಷ್ಟೇ. ಯಜಮಾನ್ರೆ, ಅಲ್ಲಿ ದೂರದಲ್ಲಿ ನಿಂತಿರೋದು ಅತ್ಯಮ್ಮ ಅಲ್ವಾ? ಹಾ, ಅತ್ಯಮ್ಮ ಮತ್ತೆ ಜನನೇ. ಕಾರ್ ಕೆಟ್ಟಿದೆ ಅನ್ಸ್ತದ. ಯಜಮಾನ್ರೆ, ಆಟೋ ನಿಲ್ಸಿ. ಏನಾಯ್ತು ಜನ್ನಿ? ಕಾರ್ ಕೆಟ್ಟೋಗಿದೆ ಅಕ್ಕ. ಏನೋ ಇಂಜಿನ್ ಪ್ರಾಬ್ಲಮ್ ಅಂತೆ. ಮೆಕ್ಯಾನಿಕ್ನ ಕರ್ಕೊಂಡು ಬರ್ತೀನಿ ಅಂತ ಡ್ರೈವರ್ ಹೋಗಿದ್ದಾರೆ. ಇಬ್ಬರು ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಡ್ರಾಪ್ ಮಾಡ್ತೀನಿ ಅಂತ ಕರೀಲ, ಕರೆದ್ರೆ ಅಮ್ಮ ಬರ್ತಾರಾ? ಇವ್ರು 3 ಜನನ ಒಂದು ಮಾಡೋದಕ್ಕೆ ಇದೇ ಸರಿಯಾದ ಅವಕಾಶ. ಮನಸ್ಸು ಮಗು ಥರ ಆಸೆ ಪಡೋದೆಲ್ಲ ಬೇಕು ಅನಿಸುತ್ತೆ. ನಾನು, ಆದಿತ್ಯ, ಪಾರ್ವತಿ, ಜನನಿ ಎಲ್ಲರೂ ಒಟ್ಟಿಗೆ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಮನಸ್ಸು ಹಂಬಲಿಸ್ತಾ ಇದೆ. ಕಾರಲ್ಲಿ ಅಲ್ಲದೆ ಹೋದರೆ ನನ್ನ ಮಗನ ಆಟೋದಲ್ಲಾದರೂ ಸರಿ ಒಟ್ಟಿಗೆ ಹೋಗೋ ಥರ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಭಾವ, ನಾವು ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋಗ್ತಾ ಇದ್ದೀವಿ. ನಮಗೆ ಸ್ವಲ್ಪ ಹಾಸ್ಪಿಟಲ್ವರೆಗೂ ಡ್ರಾಪ್ ಮಾಡ್ತೀರಾ? ಹೌದಾ, ಬನ್ನಿ, ನಾವು ಅಲ್ಲೇ ಹೋಗ್ತಾ ಇರೋದು. ಅದು ಯಜಮಾನ್ರಿಗೆ ಹುಷಾರಿರ್ಲಿಲ್ಲ, ಅದಕ್ಕೆ ಡಾಕ್ಟ್ರಿಗೆ ತೋರ್ಸೋಣ ಅಂತ ಹೋಗ್ತಾ ಇದ್ವಿ. ಅತ್ತೆ, ಹೋಗೋಣವಾ? ತಕ್ಷಣ ಒಪ್ಕೊಂಡ್ರೆ ಡೌಟ್ ಬರುತ್ತೆ. ತೋರಿಕೆಗಾದರೂ ನನಗಿಷ್ಟ ಇಲ್ಲ ಅನ್ಬೇಕು. ಇಲ್ಲಮ್ಮ, ನಾನು ಬರಲ್ಲ. ಅತ್ತೆ, ನಮ್ಮ ಕಾರು ರಿಪೇರಿ ಆಗಿದೆ. ಬೇರೆ ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಹೋಗೋದ್ರೊಳಗೆ ಲೇಟ್ ಆಗಿಬಿಡುತ್ತೆ. ಭಾವನ ಆಟೋದಲ್ಲೇ ಸೇಫಾಗಿ ಹೋಗ್ಬೋದಲ್ವಾ? ಯಾಕೋ ನನಗೂ ಸುಸ್ತಾಗ್ತಿದೆ ಅತ್ತೆ. ಹೌದಾ? ಹಾಗಾದರೆ ಸ್ವಲ್ಪ ನೀರು ತೊಗೊಂಬರ್ತೀನಿ. ತಡಿ. ಬೇಡ ಅತ್ತೆ, ತುಂಬ ಹೊತ್ತಿಂದ ನೀನು ಇಟ್ಕೊಂಡಿದ್ದೀನಲ್ವಾ, ಅದಕ್ಕೆ ಸುಸ್ತಾಗ್ತಿದೆ. ಹಾಸ್ಪಿಟ್ಲಿಗೆ ಹೋದರೆ ಸರಿ ಹೋಗುತ್ತೆ. ಹೋಗೋಣವಾ? ನಿನಗೋಸ್ಕರ
ನೀನು ಹೇಳ್ತಿದೀಯ ಅಂತ ಒಪ್ಕೋತೀನಮ್ಮ. ನಡಿ ಹೋಗೋಣ. ಬನ್ನಿ ಅಕ್ಕ, ಅತ್ತೆ ಬನ್ನಿ ಬನ್ನಿ. ರಘು ಮತ್ತೆ ಫೋನ್ ಮಾಡಿದ್ರೆ ಹಾಸ್ಪಿಟ್ಲಿಗೆ ಹೋಗೋ ವಿಷಯ ಹೇಳಲೇಬೇಕಾಗತ್ತೆ. ಸ್ವಿಚ್ ಆಫ್ ಮಾಡಿಡೋದೇ ಒಳ್ಳೇದು. ಅಖಿಲ ಇಷ್ಟೊತ್ತಿಗೆ ಲೊಕೇಶನ್ ಶೇರ್ ಮಾಡಬೇಕಾಗಿತ್ತಲ್ಲ, ಯಾಕೆ ಮಾಡಿಲ್ಲ? ಕ್ಷಮಿಸಿ, ನೀವು ಕರೆ ಮಾಡುತ್ತಿರುವ ಫೋನ್ ಸದ್ಯದಲ್ಲಿ ಸ್ವಿಚ್ ಆಫ್ ಆಗಿದೆ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಕರೆ ಮಾಡಿರಿ. ಅರೆ, ಸ್ವಿಚ್ ಆಫ್ ಅಂತ ಬರ್ತಿದೆಯಲ್ಲ. ನನಗೆ ಇಷ್ಟೊಂದು ಬಯಕೆ ಆಗ್ತಿದೆ ಅಂದ್ರೆ ನನ್ನ ಪ್ರೆಗ್ನೆನ್ಸಿ ಅಂತ ತಾನೇ ಅರ್ಥ. ಡಾಕ್ಟರ್, ಹಾ, ಕ್ರಾಸ್ ಚೆಕ್ ಮಾಡಿದ್ರಾ? ನಾನು ಬಸ್ರಿ ಅನ್ನೋದು ಕನ್ಫರ್ಮ್ ತಾನೇ? ಸಾರಿ ಡಾಕ್ಟರ್, ಲಾಸ್ಟ್ ಟೈಮ್ ಇವ್ರು ಟೆಸ್ಟ್ಗೆ ಬಂದಾಗ ರಿಪೋರ್ಟ್ ಅದಲು ಬದಲಾಗ್ಬಿಟ್ಟಿದೆ ಡಾಕ್ಟರ್. ಇವ್ರ ಹೆಸರು ದಾಮಿನಿ ಎಂ. ಇವ್ರು ಬಂದಿದ್ದ ದಿನಾನೇ ಇದೇ ಹೆಸರಿನ ಪ್ರೆಗ್ನೆಂಟ್ ಲೇಡಿ ಇನ್ನೊಬ್ಬರು ನಮ್ಮ ಹಾಸ್ಪಿಟಲ್ಗೆ ಟೆಸ್ಟ್ಗೆ ಅಂತ ಬಂದಿದ್ರು. ಅವ್ರ ಹೆಸರು ದಾಮಿನಿ ಮಹಾಲಿಂಗ. ಇಬ್ಬರ ಹೆಸರು ದಾಮಿನಿ ಆಗಿರೋದ್ರಿಂದ ಕನ್ಫ್ಯೂಸ್ ಆಗಿ ಅವ್ರು ಕಳಿಸ್ಬೇಕಾಗಿರೋ ರಿಪೋರ್ಟ್ನ ಇವರು ಕಳಿಸ್ಬಿಟ್ಟಿದ್ದೀವಿ. ದಾಮಿನಿ ಮಹಾಲಿಂಗ ಅವರು ಮೊನ್ನೆ ಮತ್ತೆ ಸ್ಕ್ಯಾನಿಂಗ್ ಅಂತ ಬಂದಿದ್ರಂತೆ. 2 ದಿನ ರಜೆ ಮೇಲೆ ಇದ್ದಿದ್ದರಿಂದ ವಿಷಯ ನನಗೆ ಇವಾಗ ಗೊತ್ತಾಯಿತು. ನಮ್ಮ ಸ್ಟಾಫು ಮತ್ತೆ ಇವರಿಗೆ ರಿಪೋರ್ಟ್ನೆಲ್ಲ ವಾಟ್ಸಪ್ ಮಾಡಬೇಕು ಅಂದ್ಕೊಂಡ್ರಂತೆ. ಅಷ್ಟರಲ್ಲಿ ಇವರೇ ಬಂದ್ಬಿಟ್ಟಿದ್ದಾರೆ ಮೇಡಮ್. ಜವಾಬ್ದಾರಿ ಇದೆಯೇನ್ರಿ ನಿಮಗೆ? ಇದೇ ಲಾಸ್ಟ್ ಟೈಮ್, ಮತ್ತೆ ಇದೇ ರಿಪೀಟ್ ಆದ್ರೆ ಕೆಲಸದಿಂದ ತೆಗಿಬೇಕಾಗತ್ತೆ. ಸಾರಿ ಮೇಡಮ್. ಸಾರಿ ಮೇಡಮ್. ಅಯ್ಯೋ, ನೀವು ಸಾರಿ ಏನು ಕೇಳೋದು ಬೇಡ. ಪ್ಲೀಸ್ ನನ್ನನ್ನು ಒಂದ್ಸಲ ಚೆಕ್ ಮಾಡ್ತೀರಾ? ಹೋದ್ಸಲ ರಿಪೋರ್ಟ್ ಏನೋ ಎಕ್ಸ್ಚೇಂಜ್ ಆಗಿರ್ಬೋದು, ಆದರೆ ನೀವೀಗ ನನ್ನನ್ನು ಚೆಕ್ ಮಾಡಿದ್ರೆ ಪಕ್ಕ ನನ್ನ ಪ್ರೆಗ್ನೆನ್ಸಿ ಅಂತ ನೀವೇ ಕನ್ಫರ್ಮ್ ಮಾಡ್ತೀರಾ. ಯಾಕಂದರೆ ನನ್ನ ಹೊಟ್ಟೆಲಿ ಮಗು ನನಗೆ ಒದಿತಾ ಇದೆ. ಮಗು ಒದಿಯೋದು 8 ತಿಂಗಳಿಗಲ್ವಾ ಮೇಡಮ್? ನೀವು ಚೆಕ್ ಮಾಡಿ ನೋಡಿ ಡಾಕ್ಟ್ರೇ. 8 ತಿಂಗಳಲ್ಲ ಅಂದರೂ 3 ತಿಂಗಳು ಅಂತನಾದರೂ ನೀವು ನನಗೆ ಕನ್ಫರ್ಮ್ ಮಾಡ್ತೀರಾ. ಆ ಕಾನ್ಫಿಡೆನ್ಸ್ ನನಗಿದೆ. ಪ್ಲೀಸ್ ಡಾಕ್ಟರ್, ಹಿಂಗೆ ಒಂದ್ಸಲ ನನ್ನನ್ನು ಚೆಕ್ ಮಾಡಿ. ಸರಿ, ನಿಮ್ಮ ಸಮಾಧಾನಕ್ಕೋಸ್ಕರ ಆದರೂ ಇನ್ನೊಂದ್ಸಲ ಚೆಕ್ ಮಾಡ್ತೀನಿ. ಅತ್ತೆಮ್ಮನ ಜೊತೆ ಅವ್ರ ಪಕ್ಕದಲ್ಲೇ ಕೂತ್ಕೋಬೇಕು ಅಂತ ಆಸೆ. ದೇವ್ರೆ, ಈ ಬಂಧ ಯಾವಾಗಲೂ ಹೀಗೆ ಗಟ್ಟಿಯಾಗಿರೋ ಥರ ನೋಡ್ಕೊಳಪ್ಪ. ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಸಿಕ್ಕು ನಾನು ಪಾರು ಆದಷ್ಟು ಬೇಗ ಅರಸನಕೋಟೆಗೆ ವಾಪಸ್ ಹೋಗೋ ಹಾಗಾಗಲಿ.
ಹಲೋ ಸರ್. ರಾಮು, ಅಖಿಲಾಗೆ ಫೋನ್ ಕೊಡು. ಅವಳ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಅಖಿಲ ಮೇಡಮ್ಮು, ಜನನಿ ಮೇಡಮ್ಮು ಆಜಿ ಸರ್ ಜೊತೆ ಆಟೋದಲ್ಲಿ ಹೋದ್ರು ಸರ್. ಹಾಂ, ಸರಿ ಸರಿ. ಆದಿತ್ಯ ಅವ್ರನ್ನ ದೇವಸ್ಥಾನಕ್ಕೆ ಡ್ರಾಪ್ ಮಾಡಿ ಆಮೇಲೆ ಹಾಸ್ಪಿಟ್ಲ್ಗೆ ಹೋಗ್ತಾನೆ ಅನ್ಸುತ್ತೆ. ಕಟ್. ಚೆಕ್ ಮಾಡಿದ್ರೆ ನಾನು ಪ್ರೆಗ್ನೆಂಟ್ ಅಂತಾನೆ ಬಂತ? ನೋಡಿ, ನಿಮ್ಮ ಸಮಾಧಾನಕ್ಕೆ ನಾನು ಮತ್ತೆ ಚೆಕ್ ಮಾಡಿದೆ. ನೀವು ಪ್ರೆಗ್ನೆಂಟ್ ಅಲ್ಲ ಅನ್ನೋ ರಿಪೋರ್ಟೇ ಮತ್ತೆ ಬಂದಿದೆ. ಈ ಮಾತ್ರೆ ತಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ನೋಡು, ನಿನ್ನ ಈ ಕೋಪನ ಅರಸನ ಕೋಟೆ ಹಡಗನ್ನ ಮುಳುಗಿಸೋದ್ರಲ್ಲಿ ತೋರಿಸು. ನಮ್ಮ ಮಧ್ಯೆ ಜಗಳ ಬರ್ತಾನೆ ಇರುತ್ತೆ, ಆದ್ರೂ ನಾವಿಬ್ರು ಒಂದೇ ಅಲ್ವಾ? ಅರ್ಥ ಮಾಡ್ಕೋ. ಹೌದು, ಇಷ್ಟೊತ್ತಾದರೂ ಯಾಕೆ ನೀನಿನ್ನೂ ಅರಸನ ಕೋಟೆ ಮನೆಗೆ ಹೋಗಿಲ್ಲ? ಜನನಿನ ಕರ್ಕೊಂಡು ಆ ಅಖಿಲ ಆಸ್ಪತ್ರೆಗೆ ಹೋಗಿದ್ದಾಳಂತೆ. ಇವತ್ತು ಬರೋದು ಬೇಡ ಅಂತ ಅವಳ PA ಕೈಯಲ್ಲಿ ಮೆಸೇಜ್ ಮಾಡಿಸಿದ್ದಾಳೆ. ಓ ಹೌದು, ಪಾರ್ವತಿ ಹೊಟ್ಟೆಲಿರೋ ಮಗುನ ಕೊಲ್ಲೋದಕ್ಕೆ ನಾವು ಪ್ಲಾನ್ ಮಾಡಿದ್ವಿ, ಅದು ಫ್ಲಾಪ್ ಆಯಿತು. ಮತ್ತೆ ಆ ಮಗುನ ಕೊಲ್ಲೋದಕ್ಕೆ ಇನ್ನೊಂದು ಅಟೆಂಪ್ಟ್ ಯಾತಕ್ಕೆ ಯೋಚನೆ ಮಾಡಿಲ್ಲ ನೀನು? ಯೋಚನೆ ಮಾಡದೇ ಇರೋ ಕ್ಷಣನೇ ಇಲ್ಲ. ಆದರೆ ಆದಿತ್ಯನ ಬಗ್ಗೆ ಗೊತ್ತಿದ್ದು ಅದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡೋದು? ನಾನು ಕೊಟ್ಟು ಮಾತ್ರೆನ ಆ ಪಾರ್ವತಿ ಅವತ್ತೇ ತಗೊಂಡಿದ್ದಿದ್ರೆ ಇಷ್ಟೊತ್ತಿಗಾಗಲೇ ಅವಳ ಫೋಟೋ ಗೋಡೆ ಮೇಲೆ ಹಾರದ ಜೊತೆ ನೇತಾಡ್ತಿತ್ತು. ಆದರೆ ಆದಿತ್ಯನ ಬುದ್ಧಿವಂತಿಕೆ, ಕಾಮನ್ ಸೆನ್ಸ್ ಅವಳ ಮಾತ್ರೆ ತಗೊಳ್ಳೋದನ್ನು ತಡೀತು. ಒಂದ್ಸಲ ನಾನು ಕೊಟ್ಟು ಮಾತ್ರೆನ ಡಾಕ್ಟ್ರಿಗೆ ತೋರ್ಸೋಕೆ ಹೊರಟೋನು ಅದೇ ಥರದ್ದು ಇನ್ನೊಂದ್ಸಲ ಏನಾದ್ರು ತೊಗೊಂಡೋಗಿ ಕೊಟ್ರೆ ಸುಮ್ಮನೆ ತೊಗೊಳಕ್ ಬಿಡ್ತಾನ? ಅವಸರಕ್ಕೆ ಬಿದ್ದರೆ ಅಪಾಯ ನನಗೇನೆ. ಅದಕ್ಕೇನೆ ಆ ಪಾರ್ವತಿ ಮತ್ತೆ ಆ ಅರಸನ್ ಕೋಟೆ ಪಿಂಡದ ತಂಟೆಗೆ ನಾನು ಹೋಗಿಲ್ಲ. ಆದರೆ ಪರ್ಮನೆಂಟಾಗಿ ಹಿಂದೆ ಸರ್ದಿಲ್ಲ. ಅವಳ ಮಗುನ ಸಾಧ್ಯವಾದರೆ ಆ ಪಾರ್ವತಿ ಪ್ರಾಣಕ್ಕೆ ಸಮೇತ ಮಣ್ಣಿಗೆ ಸೇರಿಸೋಕೆ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಸಿಕ್ಕಿದ್ರೆ ಖಂಡಿತ ಬಿಡಲ್ಲ. ಫ್ರೆಂಡ್ಸ್, ನಿಮ್ ದಾಮಿನಿ ಬಸ್ರಿ ಅಲ್ವಂತೆ, ಪಿತ್ತ ಆಗಿದೆಯಂತೆ. ಪಿತ್ತ ನೆತ್ತಿಗೆ ಇರೋದು ಕೇಳಿದ್ದೀನಿ. ಇದೇನು ಫ್ರೆಂಡ್ಸ್ ಹೊಟ್ಟೆಗೆ ಏರ್ಕೊಂಡಿದೆ ನನಗೆ. ಅಯ್ಯೋ ಫ್ರೆಂಡ್ಸ್, ಈ ಮಗು ಬಗ್ಗೆ ನಾನು ನೀವು ಎಲ್ಲ ಎಷ್ಟು ಕನಸು ಕಂಡಿದ್ವಿ. ಜನನಿ ಥರ ಸೇವೆ ಮಾಡಿಸ್ಕೊಳ್ಳೋ ಯೋಗ ಇಲ್ಲ ಅಂತ ಅನ್ಸುತ್ತೆ ನನ್ನ ಹಣೆ ಬರಹದಲ್ಲಿ. ಇದೇನಪ್ಪ ಇದು? ಅರಸನ್ ಕೋಟೆ ಫುಲ್ ಸೈನ್ಯ ಇನ್ನೇ ಬರ್ತಾ ಇದೆ. ಅಯ್ಯೋ, ನನ್ನ ಗಡ್ಡ ಮೋಹನ್ ಏನಾದ್ರು ನಾನು ಪ್ರೆಗ್ನೆಂಟ್ ಅಂತ ಮನೇಲಿ ಹೇಳ್ಬಿಟ್ರ? ಇವಾಗ ಏನ್ ಮಾಡ್ಲಿ? ಅಯ್ಯೋ, ಆದಿತ್ಯ ಪಾರ್ವತಿ ಯಾಕೆ ಬರ್ತಿದ್ದಾರೆ? ಆದಿತ್ಯನ ಆಟೋದಲ್ಲಿ ಅಕ್ಕ ಯಾಕೆ ಬರ್ತಿದ್ದಾರೆ? ಅಯ್ಯೋ, ಎಲ್ಲ ನನ್ನ ಕಡೆಗೆ ಬರ್ತಿದ್ದಾರೆ. ಜನನಿ ಅಂತ ಗೈನಕಾಲಜಿಸ್ಟ್ ಹತ್ರ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿದೆ. ಜನನಿನ ಚೆಕಪ್ ಮಾಡ್ಸೋಕೆ ಕರ್ಕೊಂಡು ಬಂದಿದ್ದಾರಾ? ನಾನೇನೋ ನನ್ನನ್ನೇ ನೋಡೋಕೆ ಬಂದಿದ್ದಾರೆ ಅಂತ ಅಂದ್ಕೊಂಡೆ. ಗೈನಕಾಲಜಿಸ್ಟ್ ಹತ್ರ ಪಾರ್ವತಿಗೆ ಏನು ಕೆಲಸ? ಅದೇನು ಕಥೆನೋ ತಿಳ್ಕೊಂಡೇ ಹೋಗೋಣ.
ಎಸ್ ಮ್ಯಾಮ್, ಸ್ಟ್ರೈಟ್ ಹೋಗಿ ಲೆಫ್ಟ್ ಹೋಗಿ. ಗೈನಕಾಲಜಿಸ್ಟ್ ಅಪಾಯಿಂಟ್ಮೆಂಟ್ ಬೇಕಾಗಿತ್ತು, ಪಾರ್ವತಿ ಅಂತ. ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿದೆ, ಜನವರಿ ಬಂದ್ಮೇಲೆ ನೀವು ಹೋಗ್ಬೋದು. ನನ್ನ ಹೆಸರು ಯಾರು ಬರ್ಸಿದ್ರು ಯಜಮಾನ್ರೆ? ಅತ್ಯಮ್ಮ ಏನಾದರೂ ಬರ್ಸಿರ್ಬೋದಾ? ಚಾನ್ಸ್ ಇಲ್ಲ ಪಾರೆ, ಮೋಸ್ಟ್ಲಿ ಅಪ್ಪ ಫಿಕ್ಸ್ ಮಾಡಿರಬೇಕು. ಓಕೆ, ಥ್ಯಾಂಕ್ಸ್. ಬಾ ಫಾರ್, ಅಲ್ಲಿ ಕೂತಿರೋಣ. ಎಲ್ಲ ನಾರ್ಮಲ್ ಆಗಿದೆ, ನಥಿಂಗ್ ಟು ವರಿ. ನಾನು ಕೊಟ್ಟಿರೋ ಮಾತ್ರೆನ ಸರಿಯಾಗಿ ತಗೊಂಡ್ರೆ ಸಾಕು. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್. ಜನನಿ, ನೀನು ಒಂದು ಸ್ವಲ್ಪ ಹೊತ್ತು ಹೊರಗಡೆ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಮ್ಮ, ನಾನು ಬಂದ್ಬಿಡ್ತೀನಿ. ತಗೊಳ್ಳಿ ಡಾಕ್ಟರ್. ಬ್ಲ್ಯಾಂಕ್ ಚೆಕ್ಕಾ? ಯಾಕೆ ಮೇಡಮ್? ನನ್ನ ದೊಡ್ಡ ಮಗ ಸೊಸೆನೂ ಬಂದಿದ್ದಾರೆ. ನನ್ನ ದೊಡ್ಡ ಸೊಸೆನೂ ಬಸ್ರಿ. ಈ ವಿಷಯ ಮೊದಲೇ ನನಗೆ ಗೊತ್ತಿತ್ತು. ಪ್ರೆಗ್ನೆನ್ಸಿನೂ ನಾನೇ ಕನ್ಫರ್ಮ್ ಮಾಡಿದ್ದು. ಈ ವಿಷಯ ನಿಮಗೆ? ನನಗೆ ಹೇಳಬಾರ್ದು ಅಂತ ನಿಮ್ಮ ಹತ್ರ ಹೇಳಿದ್ರೇನೋ, ಆದರೆ ಈ ವಿಷಯ ನನಗೆ ಗೊತ್ತು. ಆದರೆ ನನಗೆ ಗೊತ್ತು ಅಂತ ಅವರಿಬ್ಬರಿಗೆ ಗೊತ್ತಿಲ್ಲ. ದಯವಿಟ್ಟು ನೀವು ಗೊತ್ತು ಮಾಡಬೇಡಿ. ಆದರೆ ಈಗ ಈ ವಿಷಯನ ನನಗೆ ಹೇಳ್ತಾ ಇರೋ ಉದ್ದೇಶ, ಈ ಬ್ಲ್ಯಾಂಕ್ ಚೆಕ್ ಕೊಟ್ಟಿರೋ ರೀಸನ್ ಏನು ಮೇಡಮ್? ಪಾರ್ವತಿ ಹೊಟ್ಟೆಯಲ್ಲಿ ಬೆಳೀತಾ ಇರೋದು ಅರಸನ ಕೋಟೆಯ ವಂಶದ ಕುಡಿ. ಯಾವ್ಯಾವ ಟೆಸ್ಟ್ಗಳನ್ನು ಮಾಡಬೇಕೋ ದಯವಿಟ್ಟು ಅದನ್ನೆಲ್ಲ ಮಾಡಿ. ಈ ಪರಿಸ್ಥಿತಿನಲ್ಲಿ ಫೀಸನ್ನೆಲ್ಲ ಕೊಡೋದು ಅವ್ರಿಗೆ ಹೊರೆ ಆಗಿಬಿಡುತ್ತೆ. ಅವರಿಂದ ಯಾವ ಫೀಸನ್ನು ತಗೋಬೇಡಿ. ಡೆಲಿವರಿವರೆಗೂ ಎಷ್ಟು ಖರ್ಚಾಗುತ್ತೋ ಅದನ್ನೆಲ್ಲ ನಾನೇ ಕೊಡ್ತೀನಿ. ಅದಕ್ಕೋಸ್ಕರನೇ ಈ ಬ್ಲ್ಯಾಂಕ್ ಚೆಕ್. ಆದಿತ್ಯ ಸರ್ ಕೇಳಿದ್ರೆ ಯಾಕೆ ಹೇಳಿದ್ರು, ನಾನು ಹೇಳ್ತೀನಿ ಒಂದು ವಿಷಯನ, ಹಾಗೇ ಹೇಳಿ, ಯಾರಿಗೂ ಏನೂ ಅನುಮಾನ ಬರಲ್ಲ. ಇಷ್ಟು ಮಾಡಿ. ಓಕೆ ಮೇಡಮ್. ನೀವು ಇವತ್ತೇ ಚೆಕಪ್ಪಿಗೆ ಬರ್ತೀರಾ ಅಂತ ನನಗೆ ಗೊತ್ತಿರಲಿಲ್ಲ ಅಕ್ಕ. ಮೊದಲೇ ಗೊತ್ತಿದ್ದಿದ್ರೆ ಅತ್ತೆನ ಅಷ್ಟೊಂದು ಬಲವಂತ ಮಾಡಿ ನಿಮ್ಮ ಆಟೋದಲ್ಲಿ ಕರ್ಕೊಂಡೇ ಬರ್ತಾ ಇರಲಿಲ್ಲ. ನೀವು ಮುಚ್ಚಿಟ್ಟಿರೋ ವಿಷಯ ಅತ್ತೆಗೆ ಎಲ್ಲಿ ಗೊತ್ತಾಗ್ಬಿಡುತ್ತೋ ಅನ್ನೋ ಟೆನ್ಷನ್ ನಿಮಗೂ ಇರ್ತಾ ಇರಲಿಲ್ಲ. ಅಪ್ಪ ಹೇಳಿರ್ತಾರೆ ಅಂತ ಅನ್ಕೊಂಡ್ವಮ್ಮ. ಆದರೆ ನೀನು ಇವತ್ತು ಹೋಗಿ ಪರೀಕ್ಷೆ ಮಾಡಿಸ್ಕೋಬೇಕು ಅಂತ ಹೇಳಿದ್ದೆ ಮಾವ ನನ್ನ ಹತ್ರ ಈಗ ಗುಟ್ಟೆ ಬಿಟ್ಕೊಡ್ಲಿಲ್ಲ ನೋಡಿ. ಹೋಗ್ಲಿ ಬಿಡಿ, ಪಾಪ ಇದ್ರಲ್ಲಿ ಅವ್ರ ತಪ್ಪು ಏನೂ ಇಲ್ಲ. ಇನ್ಫ್ಯಾಕ್ಟ್ ನಾವು ಇಲ್ಲಿಗೆ ಬರೋ ಪ್ಲಾನೇ ಇರಲಿಲ್ಲ. ನಾವು ದೇವಸ್ಥಾನಕ್ಕೆ ಅಂತ ಹೊರಟಿದ್ದು. ಮಧ್ಯದಲ್ಲಿ ಪ್ಲಾನ್ ಚೇಂಜ್ ಆಯಿತು. ಅಷ್ಟರಲ್ಲಿ ನಮ್ಮ ಕಾರ್ ಕೆಟ್ಟು ನಿಂತು. ನಿಮ್ಮಿಬ್ಬರನ್ನ ಆಟೋದಲ್ಲಿ ನೋಡಿದಾಗ ನನ್ನ ತಲೆಗೆ ಬಂದಿದ್ದು ಒಂದೇ, ಹೇಗಾದರೂ ಮಾಡಿ ಅತ್ತೆನ ನಿಮ್ಮ ಆಟೋದಲ್ಲೇ ಹಾಸ್ಪಿಟ್ಲಿಗೆ ಡ್ರಾಪ್ ಮಾಡಿಸ್ಕೊಡ್ರೆ ಅಷ್ಟು ಹೊತ್ತಾದರೂ ಅತ್ತೆ ನಿಮ್ಮಿಬ್ಬರ ಜೊತೆ ಇರ್ಬೋದಲ್ಲ ಅಂತ. ಯಾವ ಕ್ಷಣದಲ್ಲಿ ಬೇಕಾದರೂ ಅತ್ತೆಗೆ ನಿಮ್ಮ ಮೇಲೆ ಮರುಕ ಬಂದು ಮನೆಗೆ ವಾಪಸ್ ಕರಿಬಹುದು ಅಂತ.
ಅದಕ್ಕೆ ನನಗೆ ತುಂಬ ಸುಸ್ತಾಗ್ತಿದೆ ಅಂತ ಅತ್ತೆನ ಬಲವಂತ ಮಾಡಿ ನಿಮ್ಮ ಆಟೋದಲ್ಲಿ ಕರ್ಕೊಂಡು ಬಂದಿದ್ದು. ಆದರೆ ಈಗ ನೋಡಿ ನನ್ನ ಪ್ಲ್ಯಾನೇ ನಿಮ್ಮನ್ನು ಇಕ್ಕಟ್ಟಿಗೆ ಸಿಕ್ಕಾಕ್ಸೋಗಿ ಮಾಡಿಬಿಡ್ತು.